ನಿಮ್ಗೇನಾಗಬೇಕು? ನಮ್ಮಪ್ಪ ಸಿಚುವೇಶನ್ ಕ್ರಿಟಿಕಲ್ ಆಗಿದೆ. ಅವ್ರು ತುಂಬ ಅಪಾಯದಲ್ಲಿದ್ದಾರೆ. ಸರ್ಜರಿ ಮಾಡಲೇಬೇಕಾಗತ್ತೆ. ಸರ್ಜರಿ ಮಾಡಿ ಡಾಕ್ಟ್ರಿ, ಸರ್ಜರಿ ಮಾಡಿ ನಿಮ್ಮ ಕೈ ಮುಗಿತೀನಿ. ನನ್ನ ಗಂಡನ ಉಳಿಸ್ಕೊಡಿ. ಖಂಡಿತ ಮಾಡ್ತೀವಮ್ಮ. ಆದರೆ ಅದಕ್ಕೆ ಸುಮಾರು 9 ರಿಂದ 10 ಲಕ್ಷ ಖರ್ಚಾಗಬಹುದು. ನೀವು ಪೇಮೆಂಟ್ ಮಾಡಿದ ತಕ್ಷಣ ನಾವು ಆಪರೇಷನ್ ಸ್ಟಾರ್ಟ್ ಮಾಡ್ತೀವಮ್ಮ. ಆದಷ್ಟು ಬೇಗ ದುಡ್ಡು ಕಟ್ಬಿಡಿ. ಸಮಯ ಮೀರಿಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ. ಅಮ್ಮ ಯಾಕಮ್ಮ? 10 ಲಕ್ಷ ಭಾರ್ಗವಿ, ಎಲ್ಲಿಂದ ತರೋದು? ನಿಮ್ಮಪ್ಪನ ಕಳ್ಕೊಂಡ್ಬಿಡ್ತೇವೆ. ಹಂಗೆಲ್ಲ ಮಾತಾಡ್ಬೇಡ ಅಮ್ಮ. ಅಮ್ಮ ನೀನ್ ಧೈರ್ಯ ಕಳ್ಕೊಂಡ್ರೆ, ನೀನ್ ಈ ತರ ಹತ್ರ ನನ್ಗಿನ್ನೂ ಕೈ ಕಳ್ಳಾಡಲ್ಲ ಅಮ್ಮ. ನನ್ನ ಜೀವ ಕೊಟ್ಟವ್ರನ್ನ ಬದುಕಿಸ್ಬೋದು ಅಂತಿದ್ರೆ ನನ್ನ ಜೀವ ಕೊಟ್ಬಿಡ್ತಾ ಇದ್ದೆ ಭಾರ್ಗವಿ. ಆದ್ರೆ ಆಸ್ಪತ್ರೆಯಲ್ಲಿ ಜೀವ ಉಳಿಬೇಕು ಅಂದ್ರೆ ದುಡ್ಡು ಕಟ್ಟಬೇಕು. ಅಮ್ಮ ಅಳ್ಬೇಡಮ್ಮ. ಅಪ್ಪಂಗೇನು ಆಗಲ್ಲ. ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡ್ತೀಯ ಭಾರ್ಗವಿ? ಯಾರಿದಾರೆ ನಮ್ಗೆ ಯಾಕಿಂತ ಕಷ್ಟ ಬರ್ತಾ ಇದೆ? ಏನ್ ತಪ್ಪು ಮಾಡಿದೀವಿ ನಾವು? ಯಾರೊಬ್ರು ಮನಸ್ಸನ್ನು ನೋಯಿಸ್ತಾ ಇರೋಂತ ಪುಣ್ಯಾತ್ಮ ನಿಮ್ಮಪ್ಪ. ಅವ್ರಿಗೆ ಯಾಕೆ ಪದೇ ಪದೇ ಹೀಗಾಗ್ತಿದೆ? ಆಪರೇಷನ್ ಮಾಡದೇ ಇದ್ರೆ ಜೀವ ಉಳಿಯಲ್ಲ ಅನ್ಬಿಟ್ರಲ್ಲ. ಏನ್ ಮಾಡೋಣ ಭಾರ್ಗವಿ? ಅಮ್ಮ ನಾನು ಯಾವ್ದಾದ್ರು ಕೈ ಕಾಲಾದ್ರೂ ಹಿಡಿದು ದುಡ್ಡು ಹೊಂದಿಸ್ತೀನಮ್ಮ. ಅಪ್ಪನ ಉಳಿಸ್ಕೊಳ್ತೀನಿ. ನನಗ್ ನನ್ ಗಂಡ ಬೇಕು. ಅವ್ರ ಜೀವ ಉಳಿಬೇಕು ಭಾರ್ಗವಿ. ಸೇರುಗೊಂಡು ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ. ಹೇಗಾದ್ರೂ ಮಾಡಿ ಅಪ್ಪನ ಉಳಿಸ್ಕೊ ಭಾರ್ಗವಿ. ಉಳಿಸ್ಕೊಮ್ಮ, ಅವ್ರನ್ನ ಉಳಿಸ್ಕೊಡಮ್ಮ, ಉಳಿಸ್ಕೊಡು. ಹಲೋ ಸರ್, ನಾನು ಭಾರ್ಗವಿ ಮಾತಾಡ್ತಿದ್ದೀನಿ ಸರ್. ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಸರ್. ಅರ್ಜೆಂಟಾಗಿ 5 ಲಕ್ಷ ಬೇಕಿತ್ತು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು 1-2-3 ತಿಂಗಳಲ್ಲಿ ನಾನು ವಾಪಸ್ ಕೊಟ್ಬಿಡ್ತೀನಿ ಸರ್.